ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನಾವು ಇಷ್ಟೇ ಪಾಠವನ್ನ ಮುಗಿಸ್ಬೇಕು ಅಂತೇಳಿ ಒಂದು ನಾನೇ ಕಣ್ಣಲ್ಲಿ ನೋಡಿದೆ. ಎಲ್ಲ ಒಂದೊಂದು ಹಳ್ಳಿಗಳಿವೆ, ಬಹಳ ಡೇಂಜರಸ್ ಪೊಲೀಸವ್ರಿಗೂ ಹೇಳಿದ್ದೀನಿ, ಈಗ ತಾನೇ ಡಿಸಿಪ್ಲಿನ್ ಮಾತಾಡ್ತಾರೆ. ಎರಡನೇದು ಈ ನೀರಿನ ಏನು ಮಳೆ ಜಾಸ್ತಿ ಬಂದಾಗ ಎಲ್ಲ ಕಡೆ ಮುಂದಕ್ಕೆ ನಾವು ಅದನ್ನ ವಾಲ್ವ್ ರಿಟೈನಿಂಗ್ ಅದನ್ನ ಕಂಪ್ಲೀಟ್ ಮಾಡಲೇಬೇಕು. ಎರಡನೇದು ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಲೇಬೇಕು. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವ ಡೆಬ್ರಿಸ್ ಇರ್ತದೆ ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನಾನು ಆಫೀಸರ್ಸ್ ಕೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ ಒಂದೊಂದು ಲಕ್ಷ ಟ್ಯಾಕ್ಟ್ರು ಕೊಡ್ತಾರೆ, ಏನು ಕ್ಲೀನ್ ಮಾಡಿದಾರೋ ಏನು ಮಾಡಿದಾರೋ ಅದಕ್ಕೊಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡಿ. ಸೊ ಇವೆಲ್ಲ ಕೆಲವು ನಮಗೆ ಅನುಭವಗಳು ಆಗ್ತಾ ಇದೆ. ಸ್ವಲ್ಪ ಇದಕ್ಕೆ ಈಗಾಗಲೇ ನೆಕ್ಸ್ಟು ಎಲ್ಲ ಕಡೆನೂ ಡ್ರೈನೇಜ್ ಅಕ್ಕಪಕ್ಕ ರಕ್ಷಣೆ ಮಾಡಲಿಕ್ಕೆ, ರಸ್ತೆಗಳನ್ನ ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ. ಸೊ ಮಳೆ ಇಂಥ ಎಲ್ಲೆಲ್ಲಿ ಲೋ ಲೈಂಗ್ ಏರಿಯಾ ಇದೆ ಅದಕ್ಕೆಲ್ಲ ಮುಂಜಾಗ್ರತವಾಗಿ ವ್ಯವಸ್ಥೆ ಮಾಡಬೇಕು. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಹಳ ಬೃಹತ್ ಆಕಾರವಾದ ಮರ ಸಂಪೂರ್ಣ ಒಣಗೋಗಿರೋದು. ಆದ್ರೂ ಕೂಡ ಇದು ಮುಂದೆ ಅಲ್ಲ, ಈಗ ಫುಲ್ಲು ಈಗ ಬೆಂಗಳೂರು ಸಿಟಿಲಿ ಮುಂದಕ್ಕೆ ಕಂಪ್ಲೀಟ್ ಎಲ್ಲೆಲ್ಲಿ ಮರಗಳನ್ನ ಈ ತರ ವಯಸ್ಸಾಗಿದೆ ಮರಗಳು, ಆಮೇಲೆ ಬ್ರಾಂಚಸ್ ತೆಗೆಯುವಂಥದ್ದು, ಇವೆಲ್ಲ ಕೂಡ ಒಂದು ಲಿಸ್ಟ್ ಮಾಡಿಸ್ಬಿಟ್ಟು ಎಲ್ಲ ಕಡೆ ತಿಳಿಸ್ತೀನಿ. ಅದೇ ನಾನು ಚೆಕ್ ಮಾಡಿ ಒಂದು ಮೀಟಿಂಗ್ ಮಾಡ್ತೀನಿ ಸರ್. ಈಗ ಹಾಸ್ಪಿಟಲ್ ವೆಚ್ಚ ಸರ್ ಅವೆಲ್ಲ ನಾವು ನೋಡ್ತೀವಿ. ಹಾಸ್ಪಿಟಲ್ ಎಲ್ಲ ಅದೆಲ್ಲ BBMP